ಸಂಜೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಾಯಿತು. ಅಗ್ನಿಹೋತ್ರದ ಸಮಯ. ಈಗ ಬೇಗ ಅಗ್ನಿಹೋತ್ರ ಮಾಡ್ತೀನಿ. ಟ್ರೈಪಾಡ್ನ ಇಟ್ಕೊಂಡು ಕೂತಿಲ್ಲ, ಸೊ ಹಾಗಾಗಿ ಅಗ್ನಿಹೋತ್ರ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಗ್ನಿಹೋತ್ರ ಕೂತಿದ್ದೀನಿ, ಪಶ್ಚಿಮಕ್ಕೆ ತಿರುಗಿ ಕೂತಿದ್ದೀನಿ. ಅಂದರೆ ನಮ್ಮ ಹಿತ್ತಲ ಬಾಗಿಲು ನಿಮಗೆ ಕಾಣಿಸುತ್ತೆ, ಇವಾಗ ತೋರಿಸ್ತೀನಿ. ಇನ್ನು 2-3 ಮಿನಿಟ್ಸ್ ಇರುತ್ತಲ್ವ, ಅಗ್ನಿ ಐ ಫ್ಲೇಮಲ್ಲಿ ಉರಿತಾ ಇರುವಾಗ ನಾವು ಅಕ್ಷತೆನ ಹಾಕೋದು. ಅಲ್ಲಿ ನಿಮ್ಗೆ ಕಾಣಿಸ್ತದೆ ನಮ್ಮ ಹಿತ್ತಲ ಬಾಗಿಲು. ಅದ್ರ ಹಿಂದ್ಗಡೆ ಬ್ಯಾಕ್ ಯಾರ್ಡು, ಅಲ್ಲಿ ಕಿಚನ್ ಗಾರ್ಡನ್ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀವಲ್ಲ, ಆ ಜಾಗ ಕಾಣಿಸ್ತಾ ಇದೆ. ಕೆಲವೊಂದು ಮೊಮೆಂಟ್ಸ್ ನಾನು ತುಂಬಾ ತೃಪ್ತಿಯಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಅಂದರೆ ಈ ಕಾಮ್ನೆಸ್ಸು, ಪೀಸ್ಫುಲ್ಲಾಗಿದೆ ವಾತಾವರಣ. ನಾನು ಮಂತ್ರ ಉಚ್ಚಾರಣೆ ಮಾಡಿದರೆ ನನಗೆ ಅದು ವೈಬ್ರೇಷನ್ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ ನನಗೆ. ಹಾಗೆ ಹೋಮ್ ಟೂರ್ ಮತ್ತೆ ಇಲ್ಲ, ನಾನು ಮಾಡ್ತೀನಿ, ನಾನು ಟೈಮ್ ತೊಗೊಂಡು ಮಾಡ್ತೀನಿ. ಮನೇದು ಕಂಪ್ಲೀಟ್ ಆಗಲಿ, ಕರ್ಟನ್ಸ್ ಬರಲಿ, ಎಲ್ಲ ಮುಗೀಲಿ, ನನ್ನ ಇಷ್ಟದ ಪ್ರಕಾರ ಕಂಪ್ಲೀಟ್ ಆಗಿದೆ ಅಂತ ಅನ್ನಿಸಿದಾಗ ಡೆಫಿನೆಟ್ಲಿ ನಾನೇ ಅದನ್ನು ಮಾಡ್ತೀನಿ. ಇಲ್ಲಿ ಮೆಶ್ ಡೋರ್ ಇದೆ, ಸೊ ನಿಮಗೆ ಕ್ಲಿಯರಾಗಿ ಕಾಣಿಸ್ತಲ್ಲ ಅನ್ಕೋತೀನಿ. ನೋಡ್ಬೋದು ಸಂಜೆ ಹೇಗಿರುತ್ತೆ ಅಂತ. ಅಗ್ನಿಹೋತ್ರ ಅಕ್ಷತೆ ಹಾಕಿ ಒಂದು ನಿಮಿಷನೂ ಕೂತ್ಕೊಳ್ಳಿಲ್ಲ ನಾನು. ಅಕ್ಷತೆ ಹಾಕಿದ ತಕ್ಷಣ ಎದ್ದೆ ನಿಮಗೆ ಶೂಟ್ ಮಾಡಿ ತೋರಿಸೋಣ ವಾತಾವರಣ ಹೇಗಿರುತ್ತೆ ಅಂತ. ನಮ್ಮ ಮನೇಲಿ, ಅಂದರೆ ಅಮ್ಮನ ಮನೆಯಲ್ಲಿ ನಮ್ಗೆ ಅಭ್ಯಾಸ ಇದೆ, ಚಿಕ್ಕಂದಿನಿಂದಲೂ ತುಳಸಿ ಕಟ್ಟೆಗೆ ಸಂಜೆ ಟೈಮ್ ಒಂದು ದೀಪ ಹೊತ್ತಿಸ್ಲಿಕ್ಕೆ. ಆದರೆ ಇದ್ವಲ್ಲ ಆ ಮನೆಯಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ಈಗ ನಾನು ಎಲ್ಲದನ್ನು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ. ಇದು ದಶಾವತಾರದ್ದು. ಇದ್ರ ಬಗ್ಗೆ ಡೀಟೇಲ್ ನಾನು ನಿಮಗೆ ಮುಂದೆ ಹೇಳ್ತೀನಿ. ಹೋಮ್ ಟೂರ್ ಮಾಡಿದಾಗಂತೂ ಅದ್ರ ಬಗ್ಗೆ ಮಾಹಿತಿ ಕಂಪ್ಲೀಟಾಗಿ ಕೊಡ್ತೀನಿ. ಈಗ ಸಂಜೆ ಟೈಮಲ್ಲಿ ಹೇಗಿರುತ್ತೆ ಅಂತ ನಾನು ಅಷ್ಟೇ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಬಲ್ಗಡೆ ನೀವು ಅಬ್ಸರ್ವ್ ಮಾಡೋದು, ಫರ್ನಿಚರ್ ಎಲ್ಲ ಹಾಗೆ ಇದೆ, ಅದೆಲ್ಲ ಒಂದು ಸೆಟ್ ಆಗಲಿ, ನಿಮಗೆ ತೋರಿಸ್ಲಿಕ್ಕೂ ಒಂದು ಐಡಿಯಾ ಸಿಗುತ್ತೆ. ಹಾಗೆ ಲಿವಿಂಗ್ ಏರಿಯಾದಲ್ಲಿ ಇಟ್ಟಿರೋಂಥ ನಂದಿ, ಇದು ನಂದಿಗೆ ಅಂತ ಡೆಡಿಕೇಟೆಡ್ ಆಗಿ ಒಂದು ಜಾಗ ಕೂಡ ಮಾಡಿಸಿದ್ದೀವಿ ನಾವು, ನಿಮಗೆ ಗೊತ್ತಾಗುತ್ತೆ ಮುಂದೆ. ಹಾಗೆ ದೇವರ ಮನೆಯ ಮುಂದೆ 2 ಕಂಬ ಇದೆ. ಆ ಕಂಬದ ಮುಂದೆ ನಾನು 2 ದೀಪಲಕ್ಷ್ಮಿಯರನ್ನು ಇಟ್ಟಿದ್ದೀನಿ. ಅಂದರೆ ಇದು ನನಗೆ ಗಿಫ್ಟ್ ಬಂದಿದ್ದು, ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇದು ದೇವ್ರ ಮನೆಗೆ ಇಡಬೇಕು ಅಂತ ಹೇಳಿ ನಾನು ಇಟ್ಟಿದ್ದೀನಿ. ಇಲ್ಲಿ ಚೆನ್ನಾಗಿ ಅನಿಸುತ್ತೆ, ವೆಲ್ಕಮ್ ಮಾಡ್ದಂಗೆ ಅನಿಸ್ತಾ ಇದೆ. ಹಾಗೆ ನಮ್ಮ ಸಿಟ್ಔಟಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಒಂದು ಸಿಟ್ಔಟ್ ಬರುತ್ತೆ, ಅಲ್ಲಿ ಇರುವಂಥ ಭಗವಾನ್ ಬುದ್ಧ, ಅಲ್ಲಿ ಒಂದು ದೀಪನ ಹಚ್ಚಿಟ್ಟಿದ್ದೀನಿ ನಾನು. ಗುಡ್ ಮಾರ್ನಿಂಗ್. ಬೆಳಗಾಗಿದೆ. ನಾನು ಸ್ನಾನ ಮುಗಿಸ್ಕೊಂಡು ಆಚೆ ಬಂದೆ. ರೌಂಡ್ ಎಲ್ಲ ನೀರು, ರಾತ್ರಿ ಫುಲ್ಲು ನೀರು ಹಿಡಿದ್ಬಿಟ್ಟಿದ್ವಿ, ಕಸ ಎಲ್ಲ ಗುಡಿಸಲ್ಲ. ಗುಡ್ ಮಾರ್ನಿಂಗ್. ನೋಡ್ಬೋದು, ಬೇಗ ಎದ್ದು ಎಲ್ಲ ಗುಡಿಸಿ ನೀರು ಹಾಕಿ, ನೀರು ಈಗ ಹಾಕಿಲ್ಲ, ರಾತ್ರಿ ಎಲ್ಲ ನೀರು ಹಿಡಿದ್ಬಿಡ್ತೀವಿ, ಮೆಷಿನಲ್ಲಿ ನೀರು ಹಿಡಿತೀವಿ. ಸೊ ಹಾಗಾಗಿ ಎಲ್ಲ, ಅಂದರೆ ಮಲ್ಗೋಕ್ಕೆ ಮುಂಚೆ ಒಂದು ಸರಿ ಕಸ ಗುಡಿಸ್ಬಾರ್ದಲ್ಲ, ಹಾಗಾಗಿ ಫುಲ್ ಎಲ್ಲ ಒಂದು ಕಡೆ ಜೆಟ್ಟಲ್ಲಿ ನೀರು ಹಿಡಿದ್ಬಿಡ್ತೀವಿ. ಸ್ನಾನ ಮುಗಿಸ್ಕೊಂಡ್ಬಂದೆ, ಪೂಜೆ ಆಗಬೇಕೀಗ. ಪೂಜೆ ಹಾಕಿ ಮುಂಚೆ ರಂಗೋಲಿ ಎಲ್ಲ ಹಾಕಬೇಕು. ಹೂವೆಲ್ಲ ಕುಯ್ಕೊಂಬಂದು ಆನಂತರ ರಂಗೋಲಿ ಹಾಕಿ ಪೂಜೆ ಮಾಡ್ಲಿಕ್ಕೆ ಹೋಗ್ತೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ ಮತ್ತೊಮ್ಮೆ. ನೆನ್ನೆ ಇಲ್ಲೇ ಒಂದು ದೊಡ್ಡ ಹಾವು ಮಲಗಿತ್ತು ಈ ಗಿಡದ ಕೆಳಗಡೆ. ಭಯ, ಇವಾಗಂತೂ ನಿಜವಾಗ್ಲೂ ಭಯ ಆಗ್ತದೆ. ಲಿಟ್ರಲಿ ಒಂದು ಹೆಂಗೆ ಬೇಕಂಗೆ ನುಗ್ತಾ ಇದೆ ಗಾರ್ಡನ್ ಒಳಗೆ, ಭಯ ಆಗ್ತಾಯಿದೆ ಇವಾಗ. ಬಿಸಿಲು ಇರೋಕ್ಕೆ ಮುಂಚೆ, ಅಂದರೆ ಬೇಗ ಸ್ನಾನ ಆಗುತ್ತೆ, ಬೇಗ ಕೆಲಸ ಆಗಿರುತ್ತೆ, ಬೇಗ ಹೂವನ್ನು ಕಿತ್ಕೊಂಡ್ಬರ್ತೀನಿ.
ಎಸ್, ಕಿತ್ಕೊಂಡು ಬರ್ತೀನಿ ಅಂದರೆ ನೆನಪಾಯ್ತು ನನಗೆ ನಿನ್ನೆ ಒಂದು ವಂಡರ್ಫುಲ್ ಕಮೆಂಟ್ ಬಂದಿದೆ. ಯಾವಾಗಲೂ ಅಷ್ಟೇ ಎಲ್ಲ ಯೂಟ್ಯೂಬರ್ಸು ನೆಗೆಟಿವ್ ಕಮೆಂಟನ್ನು ಇಟ್ಕೊಂಡು ಒಂದು ವೀಡಿಯೋ ಮಾಡಿಬಿಡ್ತೀವಿ, ಅದ್ರ ಬಗ್ಗೆ ನಮ್ಮ ಬೇಜಾರನ್ನು, ನಮಗಿರೋಂಥ ಅಸಮಾಧಾನನ ಹೇಳ್ಕೊತೀವಿ. ಆದರೆ ಒಳ್ಳೆ ಕಮೆಂಟ್ ಬಂದಾಗ ಅದ್ರ ಬಗ್ಗೆ ನಾವು ಯಾವತ್ತೂ ಮಾತಾಡೋದೇ ಇಲ್ಲ. ಸೊ ಹಾಗೆ ನೆನ್ನೆ ಒಂದು ಒಳ್ಳೆ ಕಮೆಂಟ್ ಬಂದಿತ್ತು. ಏನಂದರೆ, ರೀಜ್ನಲ್ ಲ್ಯಾಂಗ್ವೇಜ್, ಗಾಯತ್ರಿ ಅವರೇ, ರೀಜ್ನಲ್ ಲ್ಯಾಂಗ್ವೇಜನ್ನ ಬಿಡಬೇಡಿ, ಅದು ಅಳಿಸೋಗುತ್ತೆ. ನೀವು ನಿಮ್ಮ ಮನೇಲಿ ಹೇಗೆ ಮಾತಾಡ್ತೀರೋ ಹಾಗೆ ಮಾತಾಡಿ. ಸಬ್ಸ್ಕ್ರೈಬರ್ಸ್ ಏನೋ ಹೇಳ್ತಾರೆ, ವ್ಯೂವರ್ಸ್ ಏನೋ ಕಮೆಂಟ್ ಹಾಕ್ತಾರೆ ಅಂಥೇಳಿ ನಿಮ್ಮ ಭಾಷೆನ ಬದಲಾಯಿಸ್ಕೋಬೇಡಿ. ನೀವು ಹೂವನ್ನು ಕುಯ್ಕೊಂಬರ್ತೀನಿ ಅಂತಂದರೂ ಪರವಾಗಿಲ್ಲ, ಕಿತ್ಕೊಂಬರ್ತೀನಿ ಅಂದರೂ ಪರವಾಗಿಲ್ಲ, ನಾವು ನಮ್ಮ ಕಡೆ ಕಿತ್ಕೊಂಡು ಬರ್ತೀವಿ ಅಂತಲೇ ಹೇಳೋದು. ಅದರಲ್ಲಿ ತಪ್ಪೇನೂ ಇಲ್ಲ. ನಿಮ್ಮ ಆಡು ಭಾಷೆ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಅದನ್ನು ಯಾವುದೇ ಕಾರಣಕ್ಕೂ ನೀವು ಬಿಡಬೇಡಿ ಅಂತ ಸಮಾಧಾನ, ಒಂದು ಬಿಗ್ ರಿಲೀಫ್ ಅನಿಸ್ತು. ಯಾಕೆ ಗೊತ್ತಾ, ನಾನು ಎಷ್ಟು ಕಷ್ಟಪಡ್ತಾಯಿದ್ದೆ ಕೆಲವೊಂದು ಪದಗಳನ್ನು ನನ್ನನ್ನು ಕರೆಕ್ಷನ್ ಮಾಡಿರ್ತೀರ, ಇದೆಲ್ಲ ಹಿಂಗೆ ಹೇಳ್ಬಾರ್ದು, ಹಿಂಗೆ ಹೇಳಬೇಕು ಅಂದಾಗ, ಹೌದೇನೋ ಹಿಂಗೆ ಹೇಳ್ಬಿಟ್ರೆ ಅದೇನೋ ತಪ್ಪು ಅರ್ಥ ಕೊಡುತ್ತಾ, ಯಾಕೆ ಬೇಕು, ನಾನು ಅದನ್ನು ನೆನ್ಪಿಟ್ಕೊಂಡು ತಿದ್ದುಕೊಂಡು ನಿಮ್ಮ ಹತ್ರ ಹೇಳುವ ಅಷ್ಟರಲ್ಲಿ ಒಂದು ಪಾಸ್ ಆಗಿಬಿಡುತ್ತೆ, 1-2 ಸೆಕೆಂಡು. ಸೊ ಇವ್ರು ಹೇಳಿದ್ದಕ್ಕೆ ನಾನು ಇವಾಗ ಹೇಳ್ತಾ ಇರೋದು ಒಂದೇ ಸಲಕ್ಕೆ ನಾನು ಇವಾಗ ಡಿಕ್ಲೇರ್ ಮಾಡ್ತಾಯಿದ್ದೀನಿ ಕೇಳಿ. ನನ್ನ ಭಾಷೆ, ನನ್ನ ಆಡು ಭಾಷೆ, ಮಾತೃಭಾಷೆ, ನಮ್ಮ ಊರ ಭಾಷೆ. ಮಧ್ಯ ಕರ್ನಾಟಕದವ್ರು ನಾವು. ನಮಗೆ ಉತ್ತರ ಕರ್ನಾಟಕದ ಆ್ಯಕ್ಸೆಂಟು ಇದೆ, ಈ ಮಧ್ಯ ಕರ್ನಾಟಕದ ಆ್ಯಕ್ಸೆಂಟು ಇದೆ. ಅಂದರೆ ತುಂಬ ಸಿಂಪಲ್ ಆಗಿರೋ ಒಂದು ಕನ್ನಡನೂ ಇದೆ, ಉತ್ತರ ಕರ್ನಾಟಕದ ರಫ್ ಲ್ಯಾಂಗ್ವೇಜ್ ಕೂಡ ನಮ್ಮಲ್ಲಿದೆ. ನಾವು ಅವಳು ಇವಳು ಇಲ್ಲ ನಮ್ಮ ಕಡೆ. ನಾನು ಬೇಸಿಕಲಿ ನಾನು ಹರಿಹರದವಳು ಅಲ್ವಾ, ನಮ್ಮ ಕಡೆ ಆಕಿ ಈಕಿ ಅಂತಲೇ ನಾವು ಮಾತಾಡೋದು. ಆದರೆ ಇಲ್ಲಿ ಮಾತಾಡೋಲ್ಲ. ಈ ಮದುವೆಗೆ ಬಂದಮೇಲೆ ನಂಗೆ ಅದು ರೂಢಿ ತಪ್ಪೋಗಿದೆ. ಆದರೆ ನಮ್ಮ ಪುನೀತ ಬಂದಿದ್ದಾನಲ್ಲ ಇವಾಗ, ಅವನು ಬಂದಮೇಲೆ ಸ್ವಲ್ಪ ಭಾಷೆಗಳು ಮತ್ತೆ ಇನ್ಫ್ಲುಯೆನ್ಸ್ ಆಗ್ತಾಯಿದೆ. ಅವನು ಪಕ್ಕ ಬಿಜಾಪುರ ಸೈಡ್ ಹುಡುಗ, ಅವನು ಆ ಭಾಷೆ ಇನ್ಫ್ಲುಯೆನ್ಸ್ ಆಗುತ್ತೆ ಅವನ ಭಾಷೆ. ಅವನದಂತೂ ತುಂಬಾ ಅಂದರೆ ತುಂಬ ಪರ್ಫೆಕ್ಟಾಗಿ ಉತ್ತರ ಕರ್ನಾಟಕದ ಭಾಷೆ. ಮಕ್ಕೋರಿ ಕುತ್ಕೋರಿ ಅಂತ ಹೇಳ್ತಿರ್ತಾರೆ, ನಾವು ಅದನ್ನೇ ಎಂಜಾಯ್ ಮಾಡ್ತಾಯಿದ್ವಿ ಈಗ ಸದ್ಯಕ್ಕೆ. ಓಕೆ, ಭಾಷೆ ಅವ್ರವ್ರ ಇಷ್ಟ, ಚಂದ. ಆ ರೀಜನಲ್ ಲ್ಯಾಂಗ್ವೇಜಸ್ ಇದೆಲ್ಲ ಆ ಊರಿಗೆ ತಕ್ಕಂಗೆ, ಪ್ರಾಂತ್ಯಕ್ಕೆ ತಕ್ಕಂಗೆ ಭಾಷೆಗಳು. ಈಗ ಮಂಗಳೂರವ್ರಿಗೆ ಹೋಗ್ಬಿಟ್ಟು ಯಾಕೆ ಎಂತ ಅಂತೀರಾ, ಯಾಕೆ ಈ ಥರ ಮಾತಾಡ್ತೀರಾ ಅಂತಂದರೆ ಬೈತಾರೆ. ಅವರು ಹುಟ್ಟಿದಾಗಿಂದ ಕಲ್ತಿರೋ ಭಾಷೆ ಅಲ್ವಾ ಅದು. ಸೊ ನಮ್ಮ ಕಡೆ ಭಾಷೆ ಹೀಗೆ, ನಾವು ಹೂವನ್ನು ಕಿತ್ಕೊಂಡು ಬಂದೇ ಪೂಜೆ ಮಾಡೋದು. ಓಕೆ, ಅದನ್ನು ಅಂದರೆ ನಾನು ಲ್ಯಾಂಗ್ವೇಜ್ನ ಮಾಡಿಫೈ ಮಾಡಿಕೊಂಡು ನಾನು ಯಾರನ್ನ ಇಂಪ್ರೆಸ್ ಮಾಡಬೇಕಾಗಿದೆ. ನನ್ನ ಭಾಷೆ ನನಗೆ ಚಂದ, ಅದು ಯಾವ ಅರ್ಥ ಕೊಟ್ಟರು ನಮ್ಮ ಆಡು ಭಾಷೆ ನಮಗೆ ಮೆಚ್ಚುಗೆ. ನಾವು ಅದೇ ಭಾಷೆಯಲ್ಲೇ ಮಾತಾಡಿ, ಅದೇ ಭಾಷೆಯಲ್ಲೇ ನಿಮ್ಮ ಮುಂದೆ ಬಂದಿರೋದು, ಅದೇ ಭಾಷೆಯಲ್ಲೇ ಮುಂದುವರಿಯೋಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಕಮೆಂಟ್ ನನಗೆ ಒಂದು ಬಿಗ್ ರಿಲೀಫ್ನ ತಂದುಕೊಡ್ತು, ಮತ್ತು ಒಂದು ಮೋಟಿವೇಶನ್ ಸಿಕ್ತು ನನಗೆ. ಹೌದು, ನಾನು ಯಾಕೆ ಬೇರೆಯವ್ರಿಗೋಸ್ಕರ ಭಾಷೆನ ಚೇಂಜ್ ಮಾಡ್ಕೋಬೇಕು ಅಂತ ನನಗೂ ಒಂದು ನಿಮಿಷ ಯೋಚನೆ ಮಾಡೋಕ್ಕೆ ಅವಕಾಶ ಸಿಕ್ತು. ಥ್ಯಾಂಕ್ ಯು. ಇಲ್ಲಿ ನೋಡ್ಬೋದು, ಇಡ್ಲಿ ಹಿಟ್ಟು
ಕುಕ್ಕಿ ಅರ್ದಿದೆ. ಸ್ವಲ್ಪ ಮಟ್ಟಿಗೆ ಇದರಲ್ಲಿ ತೆಗೆದಿದ್ದೀನಿ. ಇವಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇದನ್ನು. ಹಾಗೆ ಮೊಳಕೆ ಕಾಳು ಬಂತು, ಅದನ್ನು ತೆಗೆದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಪ್ಪು ಕಡಲೆ. ಇಲ್ಲಿ ನೀವು ನೋಡ್ತಾ ಇರೋದು ಆಹಾರ ನಮ್ಮ ಶ್ವೇತಾ ಅವ್ರು ಮಾಡಿರೋಂಥ ಸಂಡಿಗೆ, ಕುಂಬಳಕಾಯಿ ಸಂಡಿಗೆ ಸಕ್ಕತ್ತಾಗಿದೆ. ನಾನು ಸಂಡಿಗೆ ಒಂದು ನಿಮಿಷ ತೋರಿಸ್ತೀನಿ. ಲಾಡು, ಬೆಲ್ಲದ ಲಾಡು. ಎಷ್ಟು ಜನಕ್ಕೆ ಸಿಗುತ್ತೆ ಬೆಲ್ಲದ ಲಾಡು? ಸಕ್ಕತ್ತಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಬೆಲ್ಲದ ಲಾಡು. ಆಮೇಲೆ ಖಾರ ಎಲ್ಲದನ್ನು ತೊಗೊಂಡು ಬಂದೆ ಮೊನ್ನೆ ಇವೆಂಟಿಂದ. ತೋರಿಸೋದು ಮರಿಬಾರ್ದಲ್ವ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಮಾಡ್ತಾ, ಯಾರಿಗಾದ್ರೂ ಬೇಕಾಗಿದ್ದರೆ ಶ್ವೇತಾ ಅವ್ರ ನಂಬರ್ ಕೊಡ್ತೀನಿ, ನಾನು ಆರ್ಡ್ರ್ ಮಾಡಿ. ಮಾಲ್ದಿ ತಂದೆ. ಕೋಡ್ಬಳೆ ಅಂತೂ ಖಾಲಿ ಆಗ್ಬಿಡ್ತು, 1 ಗಂಟೆಲಿ ಕೋಡ್ಬಳೆ ಖಾಲಿ ಆಗಿತ್ತು, ಹಾಗಾಗಿ ನನಗೆ ಸಿಗಲಿಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಂಬರ್ ಹಾಕಿರ್ತೀನಿ. ಚಟ್ನಿ ಪುಡಿ, ಮಾಲ್ದಿ ಆ್ಯಂಡ್ ಸಂಡಿಗೆ, ಹಪ್ಪಳ ಕಾಲ್ ಮಾಡಿ ಕೇಳಿ. ನಿಮಗೆ ಏನು ಅವಶ್ಯಕತೆ ಇದೆ ಕೇಳಿ, ಅವ್ರು ಮಾಡಿಕೊಡ್ತಾರೆ. ಅದರಲ್ಲೂ ಡ್ರೈ ಫ್ರೂಟ್ಸ್ ಲಡ್ಡು ಅಂತೂ ಫೇಮಸ್ಸು. ಅವ್ರು ಮಾಡುವಂಥ ತುಪ್ಪದ ಲಡ್ಡು ಆಹಾ ಸಕ್ಕತ್ತಾಗಿರುತ್ತೆ. ಸೊ ಅವ್ರ ನಂಬರ್ ಹಾಕಿರ್ತೀನಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರೋದು ಒಂದು ದೊಡ್ಡ ಹಾವು ಬಂದು ಸೇರಿಕೊಂಡಿತ್ತು. ಅದನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು. ಹಿಡಿದ್ವಿ ಸಕ್ಸಸ್ಫುಲಿ. ಅದನ್ನು ಚೀಲಕ್ಕೆ ನಮ್ಮ ಮನೆಯವ್ರು ಏನೋ ಒಂದು ಐಡಿಯಾ ಮಾಡಿದ್ರು, ಪೈಪ್ ಹಾಕಿ ಆ ಚೀಲನ ಇಟ್ಟಿದ್ರು, ಅದ್ರೊಳಗೆ ಬಂತದು. ತಗೊಂಡು ಹೋಗಿ ಒಂದು ಕೆರೆಯಿಂದ ಆ ಕಡೆ ಹೋಗಿ ಬಿಟ್ಟು ಬಂದರು. ಬಟ್ ಆ ಹಾವು ಬರೋ ಮೂಮೆಂಟಿಗೆ ಎಷ್ಟು ಮಟ್ಟಿಗೆ ಭಯ, ಎಕ್ಸೈಟ್ಮೆಂಟ್ ಆಗಿತ್ತು ಅಂದರೆ ಅದು ರೆಕಾರ್ಡ್ ಮಾಡೋದು ಮರ್ತ್ಬಿಟ್ವಿ. ಇಲ್ಲಿ ಅದು ಹೋಗಿ ಕೂತಿದೆ ಒಳಗಡೆ. ಅದನ್ನು ಹೊರಗೆ ಬರಲಿಕ್ಕೆ ಇದು ಮಾಡ್ತಾಯಿದ್ದಾರೆ, ಅಂದರೆ ಬಂದುಬಿಡ್ಲಿ ಚೀಲದಲ್ಲಿ, ದೂರ ಕಳಿಸ್ಬಿಡೋಣ ಅಂಥೇಳಿ. ಹಲೋ, ಗುಡ್ ಮಾರ್ನಿಂಗ್. ಸಾರಿ, ಜಸ್ಟ್ ಪೂಜೆ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ಎಡಿಟಿಂಗ್ ಕೂತ್ಕೋಬೇಕು ನಾನು. ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟು ಹೋಗಿದ್ದೆ ಸ್ನಾನಕ್ಕೆ. ಉಪ್ಪಿಟ್ಟು ರೆಡಿ ಇದೆ, ತಿಂದ್ಬಿಟ್ಟು ಎಡಿಟಿಂಗ್ ಕೂತ್ಕೋತೀನಿ. ಎಡಿಟಿಂಗ್ ಮುಗಿಸಿ ಸ್ವಲ್ಪ ಫ್ರಿಜ್ಜೆಲ್ಲ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆರ್ಗನೈಸರ್ಸ್ ಯಾವುದೂ ಇಲ್ಲಿಲ್ಲ, ಇಲ್ಲಿ ತರ್ಸೋಕ್ಕೂ ಏನೂ ಇಲ್ಲ. ಸೊ ನಾನು ಬ್ಯಾಂಗ್ಳೂರಿಗೆ ಹೋಗಲೇಬೇಕು ಸ್ವಲ್ಪ ಶಾಪಿಂಗಿಗೆ. ಇಲ್ಲಿ ತನಕ ಚಿಕ್ಕ ಫ್ರಿಜ್ ಇತ್ತು, ಇವಾಗ ದೊಡ್ಡ ಫ್ರಿಜ್ಜು, ಅದಕ್ಕೆ ತಕ್ಕಂಗೆ ನಾನು ತೊಗೊಳ್ಳೇಬೇಕಲ್ವ. ಇವಾಗ ಪೂಜೆ ಮುಗೀತು, ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ಎಡಿಟಿಂಗ್ ಮಾಡ್ತಾ ನಿಮಗೆ ಮತ್ತೆ ಸಿಗ್ತೀನಿ. ಪೂಜೆ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಒಂದು 5 ರಿಂದ 10 ನಿಮಿಷದ ಎಡಿಟಿಂಗ್ ವರ್ಕು. ವಿಡಿಯೋ ಅಪ್ಲೋಡಿಗೆ ಕೊಟ್ಟು, ಇವತ್ತಿನ ವಿಡಿಯೋ ಅಪ್ಲೋಡಿಗೆ ಕೊಟ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನೋ ಕೆಲಸಗಳು ಬಂದುಬಿಡುತ್ತೆ. ಮತ್ತು ಮಧ್ಯದಲ್ಲಿ ಯಾರೋ ಬರ್ತಾರೆ, ನಮ್ಮ ಮನೆಯವ್ರು ಕರ್ಕೊಂಬರ್ತಾರೆ, ಟೀ ಮಾಡು ಅಂತ ಹೇಳ್ತಾರೆ. ಆ ಟೀ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡಿಸ್ಕೊಂಡು ಮತ್ತಾಗಲೇ ಸಾಕು, ಆಮೇಲೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಸು ಬಂದುಬಿಡುತ್ತೆ. ನೋಡೋಣ, ತುಂಬ ಸೆಕೆ ಇದೆ ಈ ಮನೆ ನೋಡಿ. ಎಲ್ಲ ಕಡೆ ಕ್ರಾಸ್ ವೆಂಟಿಲೇಷನ್, ಸಿಕ್ಕಾಪಟ್ಟೆ ಗಾಳಿ ಇದ್ರೂ ಹೊರಗಡೆ ಎಲ್ಲ ಎಲೆ ಅಲ್ಲಾಡ್ತಾ ಇದೆ, ಗಾಳಿ ಇದೆ, ಬಟ್ ಸೆಕೆ, ತುಂಬ ಸೆಕೆ ಇದೆ. ಎಡಿಟಿಂಗ್ ಮಾಡ್ತೀನಿ, ಎಡಿಟಿಂಗ್ ಮಾಡಿ ಸಿಗ್ತೀನಿ ನಿಮಗೆ.